ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಟಾಪ್ 3 ಲೋನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 3 ಲೋನ್ ಅಪ್ಲಿಕೇಶನ್ಸ್ಗಳಲ್ಲಿ ನೀವು ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ ತೊಗೋಬೋದು. ಆ 3 ಅಪ್ಲಿಕೇಶನ್ಸ್ಗಳು ಯಾವುವು, ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಡಾಕ್ಯುಮೆಂಟೇಷನ್ಸ್ ಏನೆಲ್ಲ ಕೊಡಬೇಕು, ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟನ್ನು ತೊಗೋಬೋದು. ಸೊ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ನಮ್ಮ ಲಿಸ್ಟಲ್ಲಿ ಬರುವಂಥ ಮೊದಲನೇ ಲೋನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕ್ರೆಡಿಟ್ ಬಿ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೇ ನಂಬರ್ 1 ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ನ ಇದುವರೆಗೂ ಯಾವೊಂದು ಆ್ಯಪ್ ಕೂಡ ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಇದು ನೀವು ಜಸ್ಟ್ ಲೋನ್ ಅಂತ ಸರ್ಚ್ ಮಾಡಿಕೊಂಡ್ರೆ ಅಥವಾ ಲೋನ್ ಆ್ಯಪ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಫಸ್ಟು ಬರುವಂಥ ಅಪ್ಲಿಕೇಶನ್ನೇ ಕ್ರೆಡಿಟ್ ಬಿ. ಸೊ ದಿ ಬೆಸ್ಟ್ ಆ್ಯಪ್ ಗೈಸ್. ಇದರಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗುತ್ತೆ. ಸೊ ನೀವು ಜಸ್ಟ್ ಅಪ್ಲೈ ಕೂಡ ಮಾಡ್ಕೋಬೋದು. ನಾನು ಆಲ್ರೆಡಿ ಡೀಟೇಲಾಗಿ ವೀಡಿಯೋನ ಮಾಡಿದ್ದೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಡಾಕ್ಯುಮೆಂಟೇಷನ್ಸ್ನ ಕೊಟ್ಬಿಟ್ಟು ನಂತರ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ಮೆಂಟ್ ತೊಗೊಂಡ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ನಾನು ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನು 4.6 ಸ್ಟಾರ್ ರೇಟಿಂಗ್ ಜೊತೆಗೆ ಬರ್ತಾ ಇದೆ. 10 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ರಿವ್ಯೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 10 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. 10 ಕೋಟಿ ಜನ ಗೈಸ್, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ಅದಕ್ಕಿಂತ ಜಾಸ್ತಿನೇ ಇರುತ್ತೆ, ಬಟ್ ಇಲ್ಲಿ 10 ಕೋಟಿ ಜನನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಈಸಿಯಾಗಿ ಅಪ್ರೂವ್ ಆಗುತ್ತೆ ಲೋನ್ ಅನ್ನೋದು. ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಅಂದರೆ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ. ಕ್ವಿಕ್ಕಾಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ನಂತರ ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಕೂಡ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನಂತರ ಇಲ್ಲಿ 0 ಹಿಡನ್ ಚಾರ್ಜಸ್ ಇರುತ್ತೆ. ಯಾವುದೇ ಹಿಡನ್ ಚಾರ್ಜಸ್ ಆಗಲಿ, ಸರ್ಪ್ರೈಸ್ ಕಾಸ್ಟ್ ಆಗಲಿ ನಿಮಗೆ ಹಾಕೋದಿಲ್ಲ. ಓಕೆ, ಸೊ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. 10 ಲಕ್ಷ ರೂಪಾಯಿವರೆಗೆ ಪರ್ಸ್ನಲ್ ಲೋನ್ ಸಿಗುತ್ತೆ, 5 ಲಕ್ಷ ರೂಪಾಯಿವರೆಗೆ ಬಿಸ್ನೆಸ್ ಲೋನ್ ಸಿಗುತ್ತೆ. ಇಲ್ಲಿ 2 ವೀಲರ್ ಲೋನ್ ಕೂಡ ಸಿಗುತ್ತೆ. ಅಂದರೆ ನೀವೇನಾದರೂ 2 ವೀಲರ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. 60 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಸೊ ನಂತರ ಇಲ್ಲಿ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ. ಓಕೆ, ಸೊ ಭೂಮಿ ಆಗಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಆಗಲಿ ಅದ್ರ ಮೇಲೆ ಇಲ್ಲಿ ನಿಮಗೆ 1 ಕೋಟಿವರೆಗೂ ಲೋನ್ ಸಿಗುತ್ತೆ. 20 ವರ್ಷದವರೆಗೆ ಟೆನ್ಯೂರ್ ಕೂಡ ಇರುತ್ತೆ. ಸೊ ನಾವು ಇಲ್ಲಿ ಪರ್ಸ್ನಲ್ ಲೋನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪರ್ಸ್ನಲ್ ಲೋನ್ 10 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿರಬೇಕು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೂ ಕೂಡ ಒಂದೊಂದು ಕೇಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಬಟ್ ಮೇನ್ಲಿ ಇಲ್ಲಿ ಸ್ಯಾಲರಿಡ್ ಪರ್ಸನ್ಸ್ಗೆ ಅವರು ಇಲ್ಲಿ ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ಇಲ್ಲಿ 10 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಆ್ಯಂಡ್ 60 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ನಂತರ ಇಲ್ಲಿ ಕ್ರೆಡಿಟ್ ಬಿ UPI ಕೂಡ ಯೂಸ್ ಮಾಡ್ಕೋಬೋದು. ಸೊ ನಂತರ ಇಲ್ಲಿ 2 ವೀಲರ್ ಲೋನ್ ಕೂಡ ನಿಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಳಿ ಗೈಸ್. ನಂತರ ಬಂದ್ಬಿಟ್ಟು ಇಲ್ಲಿ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಆಲ್ರೆಡಿ ಹೇಳಿದ್ನಲ್ವಾ, ಸೊ ಈ ರೀತಿ ಆಗಿರುತ್ತೆ. ಈ ಇಂಟ್ರೆಸ್ಟ್ ಬಗ್ಗೆ ಎಲ್ಲ ಮಾತಾಡೋದಾದರೆ, ಸೊ ಇಲ್ಲಿ 6,000ರಿಂದ 10 ಲಕ್ಷ ರೂಪಾಯಿವರೆಗೆ ಲೋನ್ ಇರುತ್ತೆ. ಅದಕ್ಕೆ 12% ಅಪ್ ಟು 28.5%ವರೆಗೆ ಪರ್ ಆ್ಯನಮ್ ಇಲ್ಲಿ ಇಂಟ್ರೆಸ್ಟ್ ರೇಟನ್ನು ತೊಗೊತಾ ಇದ್ದಾರೆ. ಸೊ ಇಲ್ಲಿ ಟೆನ್ಯೂರ್ ಕೂಡ ನೀವು ನೋಡ್ಬೋದು. 6 ತಿಂಗಳಿಂದ 60 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. APR ರೇಂಜ್ ನೋಡ್ಬೋದು, ಅಂದರೆ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್. ಸೊ ಇಲ್ಲಿ 17% ಅಪ್ ಟು 50%ವರೆಗೆ ಇರುತ್ತೆ. ನಂತರ ಲೋನ್ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇಲ್ಲಿ ತೊಗೊತಾ ಇದ್ದಾರೆ ಆ್ಯಂಡ್ ಕಡಿಮೆ ಇರುತ್ತೆ ಅದು, ಆಯಿತಾ. ಸೊ ನಂತರ ಇಲ್ಲಿ ಕ್ವಿಕ್ಕಾಗಿ ಲೋನ್ಸ್ನ ಕೊಡ್ತಾ ಇದ್ದಾರೆ. ಈಸಿ EMIs ಆಗಿ ನೀವು ಇಲ್ಲಿ ಕಸ್ಟಮೈಸ್ ಕೂಡ ನೀವು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕ್ರೆಡಿಟ್ ಬಿನೇ ನೀವು ಏನಕ್ಕೆ ಚೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕ್ವಿಕ್ಕಾಗಿ ಆನ್ಲೈನ್ ಲೋನ್ ಸಿಗುತ್ತೆ. ನಂತರ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಈಸಿ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ. ಯಾವುದೇ ನಾನು ಆಲ್ರೆಡಿ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ ಗೈಸ್. ಸೊ ಫಾಸ್ಟಾಗಿ ಲೋನ್ ಅಪ್ರೂವ್ ಆಗುತ್ತೆ, ಇದು ನಿಜ ಗೈಸ್, ಆಯಿತಾ. ಸೊ ಸೀಮ್ಲೆಸ್ಲಿ ಇಲ್ಲಿ UPI ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. UPI ಪೇಮೆಂಟ್ಸ್ ಏನಾದರೂ ಇತ್ತಪ್ಪ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ UPI ID ಸೆಟಪ್ ಮಾಡಿಕೊಂಡು ಶಾಪಲ್ಲಿ ಆನ್ಲೈನ್ ಆಫ್ಲೈನ್ ಸೀಮ್ಲೆಸ್ಲಿ ನೀವು ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ನೀವು ಮನಿ ಸೆಂಡ್ ಆ್ಯಂಡ್ ರಿಸೀವ್ ಕೂಡ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಸೊ ಇಲ್ಲಿ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ RBI ರಿಜಿಸ್ಟರ್ಡ್ ಇಲ್ಲಿ ಲೆಂಡರ್ಸ್ ಕೊಟ್ಟಿದ್ದಾರೆ, ಪಾರ್ಟ್ನರ್ಸ್ ಇವ್ರದ್ದು. ಸೊ ಇಲ್ಲಿ ಕ್ರೇಜಿ ಬಿ ಸರ್ವಿಸಸ್ ಇದೆ, ನಂತರ PU ಫೈನಾನ್ಸ್ ಇದೆ, ಆಕ್ಸಿಜೋ ಇದೆ, ನಂತರ ವೃತ್ತಿ ಇದೆ, ಚೋಳಮಂಡಲಂ ಇದೆ, ನಂತರ KCC ಫೈನಾನ್ಸ್ ಇದೆ, ನಂತರ ಇಲ್ಲಿ ನಾರ್ದನ್ ಆರ್ಕ್ ಇದೆ, ನಂತರ ಇಲ್ಲಿ ಪಿರಾಮಲ್ ಫೈನಾನ್ಸ್ ಇದೆ, ನಂತರ ಮಾಸ್ ಫೈನಾನ್ಸ್ ಇದೆ. ಸೊ ಮಿರಾ ಅಸೆಟ್ಸ್ ಇದೆ. ಸೊ ದೊಡ್ಡ ಒಂದು ಅಸೆಟ್ಸ್ ಕಂಪನಿ ಗೈಸ್ ಇದು. ಸೊ ನಂತರ ಕ್ರೆಡಿಟ್ ಬಿ ಲೋನ್ ಫೆಸಿಲಿಟೇಟರ್ಸ್ ಇದ್ದಾರೆ. ಸೊ ನೋಡ್ಕೊಳ್ಳಿ. ನಂತರ ಇಲ್ಲಿ ಪರ್ಸ್ನಲ್ ಲೋನ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಎಕ್ಸಾಂಪಲ್ ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ ಇದು ಮೇನ್ ಗೈಸ್. ಸೊ ಇಲ್ಲಿ ನೀವು ಇಂಡಿಯನ್ ಆಗಿರಬೇಕು ಆ್ಯಂಡ್ ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು. ಸೊ ಇದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಆಲ್ರೆಡಿ. ನಂತರ ಸ್ಟಡಿ ಇನ್ಕಮ್ ಸೋರ್ಸ್ ಇರಬೇಕು. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇಷ್ಟಿದ್ರೆ ಸಾಕು, ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇದು ಕ್ರೆಡಿಟ್ ಬಿ ಗೈಸ್. ಸೊ ಫಿನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಓಕೆ, ಸೊ ಇದಾದಮೇಲೆ
ಇವಾಗ ಸೆಕೆಂಡ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ನಮ್ಮ ಲೀಸ್ಟಲ್ಲಿ ಬರುವಂಥ ಸೆಕೆಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್. ಹೌದು, ಇದು ಕೂಡ ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಗೈಸ್. ಸೊ ಇಲ್ಲಿ ಸಿಗುವಂತಹ ಲೋನ್ ಎಲ್ಲೂ ಸಿಗಲ್ಲ, ಏಕೆಂದರೆ ಎಲ್ರಿಗೂ ಲೋನ್ಸ್ ಕೊಡುತ್ತೆ. ಸೊ ನೀವು ಇಲ್ಲಿ ಸ್ಯಾಲಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೋನ್ ಸಿಕ್ಕೇ ಸಿಗುತ್ತೆ. ಈವನ್ ಇಲ್ಲಿ ನೀವು ಹೌಸ್ ವೈಫ್ ಆಗಿದ್ದರೆ, ಸ್ಟೂಡೆಂಟ್ ಆಗಿದ್ದರೂ ಕೂಡ ಇಲ್ಲಿ ಲೋನ್ ಸಿಗುತ್ತೆ. ಹೌದು, ಸೊ ಟ್ರೂ ಬ್ಯಾಲೆನ್ಸ್ ದಿ ಬೆಸ್ಟ್ ಅಪ್ಲಿಕೇಶನ್, ಪರ್ಸ್ನಲ್ ಲೋನ್ ಇಲ್ಲಿ ಕೊಡುತ್ತೆ. ಯು ಪಿ ಐ ಪೇಮೆಂಟ್ಸ್ ಕೂಡ ನೀವು ಇಲ್ಲಿ ಸೀಮ್ಲೆಸ್ಲಿ ಮಾಡ್ಕೋಬೋದು, ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ನೀವು ಬಿಲ್ ಪೇಮೆಂಟ್ಸ್ ಮಾಡಿದರೆ ಅದಕ್ಕೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಪ್ ಗೈಸ್. ಸೊ ಇಲ್ಲಿ ನೀವು ಈಸಿಲಿ ಲೋನ ತೊಗೋಬೋದು. ಸೊ ಈ ಒಂದು ಆ್ಯಪ್ ಮೇಲೆ 4.5 ಸ್ಟಾರ್ ರೇಟಿಂಗ್ ಇದೆ. ಸೊ ಇಲ್ಲಿ 20 ಲಕ್ಷಕ್ಕೂ ಹೆಚ್ಚು ರಿವ್ಯೂಸ್ ಇದ್ದಾವೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಸೊ ಇದೊಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. 2 ಲಕ್ಷಕ್ಕೂ ಹೆಚ್ಚು ಸಾಲ ಇಲ್ಲಿ ಸಿಗುತ್ತೆ, ಕ್ಯಾಶ್ ಲೋನ್. ಆ್ಯಂಡ್ ಲೆವೆಲ್ ಅಪ್ ಲೋನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ 30,000 ರೂಪಾಯಿವರೆಗೆ ಸಿಗುತ್ತೆ. 2 ಥರದ ಲೋನ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಒಂದು ಕ್ಯಾಶ್ ಲೋನ್, ಇನ್ನೊಂದು ಲೆವೆಲ್ ಅಪ್ ಲೋನ್. ಸೊ ಇಲ್ಲಿ 24/7 ಆ್ಯಕ್ಸಸ್ ಕೂಡ ನೀವು ತೊಗೋಬೋದು. 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಡಾಟಾ ಕೂಡ. ಆ್ಯಂಡ್ RBI ರಿಜಿಸ್ಟರ್ಡ್ NBFC ಆ್ಯಪ್ ಇದಾಗಿದೆ. ಆ್ಯಂಡ್ 6 ತಿಂಗಳಿಂದ 40 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಇರುತ್ತೆ. ಲೋಯೆಸ್ಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅಫೋರ್ಡಬಲ್ ಕಾಸ್ಟಲ್ಲಿ ನೀವು ಇಲ್ಲಿ ಲೋನ ತೊಗೋಬೋದು. ಡೈರೆಕ್ಟಾಗಿ ಲೋನ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ಗೆ. ವಿತಿನ್ 2 ಮಿನಿಟ್ಸ್ ಆರ್ 3 ಮಿನಿಟ್ಸಲ್ಲಿ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ನೋಡ್ಕೋಬೋದು. ಇಲ್ಲಿ ಲೋನ್ ಕ್ಯಾಲ್ಕುಲೇಷನ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ 10,000 ತೊಗೊಂಡ್ರೆ 6 ತಿಂಗಳಿಗೆ 2.4% ಇಲ್ಲಿ ಪರ್ ಮಂತ್ ಇಂಟ್ರೆಸ್ಟ್ ರೇಟ್ ಹಾಕಿದ್ದಾರೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ 6%, ಅಂದರೆ 600 ರೂಪಾಯಿ ಪ್ಲಸ್ GST 18%, 708 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಇಂಟ್ರೆಸ್ಟ್ ಬಂದ್ಬಿಟ್ಟು 844 ರೂಪಾಯಿ. ಟೋಟಲ್ EMI ಬಂದ್ಬಿಟ್ಟು ನಿಮ್ಮದು ಮಂತ್ಲಿ ಪೇಮೆಂಟ್ ಮಾಡೋದು 6 ತಿಂಗಳ ಸಲಾಗಿ 1,807 ರೂಪಾಯಿ. ಟೋಟಲ್ ರೀಪೇಮೆಂಟ್ ಮಾಡೋದಾಗಿರ್ಬೋದು ಇಲ್ಲಿ 11,550 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಇನ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST. ಆಯಿತಾ? ಸೊ ಇಂಟ್ರೆಸ್ಟ್ ರೇಟು ನಿಮ್ಮದು ವೇರಿ ಆಗುತ್ತೆ ಬೇಸ್ಡ್ ಆನ್ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಓಕೆ, ಸೊ ರಿಸ್ಕ್ ಪ್ರೊಫೈಲ್ ಅಂತಂದರೆ ನೀವು ಎಷ್ಟು ರೀಪೇಮೆಂಟ್ ಮಾಡೋಕ್ಕೆ ಎಷ್ಟು ನೀವು ಕೆಪೇಬಲ್ ಆಗಿದ್ದೀರಾ ಅಂತೇಳ್ಬಿಟ್ಟು ನಿಮ್ದು ಅದು ರೀಪೇಮೆಂಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ರಿಸ್ಕನ್ನು. ಓಕೆ, ಸೊ ನೀವು ಬೇರೆ ಏನಾದರೂ ಡ್ಯೂ ಮಾಡಿದ್ದೀರಾ ಅಥವಾ ಲಾಸ್ಟ್ ಟೈಮ್ ಏನಾದರೂ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಏನಾದ್ರು ಡ್ಯೂ ಇದೆಯಾ ಎಲ್ಲ ನೋಡ್ತಾರೆ. ಅದು ಒಂದಿರುತ್ತೆ. ಸೊ ನಿಮ್ಮದು ಒಂದು ಇದು ಮಾಡಿಬಿಟ್ಟು ಅದ್ರ ಅಕಾರ್ಡಿಂಗ್ ನಿಮಗೆ ಇಂಟ್ರೆಸ್ಟ್ ರೇಟನ್ನು ಹಾಕ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಯಾವುದೇ ಡ್ಯೂವನ್ನು ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ರು ಕೇಳ್ತಾ ಇರ್ತಾರೆ ರೀಪೇಮೆಂಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇರ್ತೀನಿ, ಒಂದೊಂದು ಆ್ಯಪಲ್ಲಿ ರೀಪೇಮೆಂಟ್ ಮಾಡಬೇಕು, ಇನ್ನೊಂದು ಆ್ಯಪಲ್ಲಿ ರೀಪೇಮೆಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಬಟ್ ಎಲ್ಲ ಅಪ್ಲಿಕೇಶನಲ್ಲಿ ರೀಪೇಮೆಂಟ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಫ್ಯೂಚರಲ್ಲಿ ನೀವು ಲೋನ್ಸ್ನ ತೊಗೊತಾ ಇರ್ತೀರಲ್ವ, ಸೊ ಆವಾಗ ಬಂದ್ಬಿಟ್ಟು ನಿಮ್ಮದು ಕ್ರೆಡಿಟ್ ಕಾರ್ಡ್ ಇಲ್ಲಿ ಹ್ಯಾಂಪರ್ ಆಗಿದ್ದರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಲೋನ್ಸ್ ಎಲ್ಲ ತೊಗೊಳಕ್ಕೆ. ಸೊ ಇಲ್ಲಿ ನೀವು ಸಣ್ಣ ಪುಟ್ಟದಲ್ಲಿ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಅದಕ್ಕೆ ನಿಮಗೆ ಎಲ್ಲ ಅಪ್ಲಿಕೇಶನ್ಸಲ್ಲೂ ಕೂಡ ರೀಪೇಮೆಂಟ್ ಮಾಡ್ಕೊಂಬಿಡಿ ಅಂತಲೇ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ UPI ಬಗ್ಗೆ ಕೂಡ ನನಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಈಸಿಲಿ UPI ಪೇಮೆಂಟ್ಸನ್ನು ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಇಲ್ಲಿ ಲೆಂಡರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಟ್ರೂ ಕ್ರೆಡಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಇನ್ಕ್ರೆಡ್ ಇದೆ, ಗ್ರೋ ಮನಿ ಇದೆ, ಪ್ರೀತಿ ಇದೆ, ನಾರ್ದನ್ ಆರ್ಕ್ ಇದೆ, ಆಕ್ಸಿಜೋ ಇದೆ. ಸೊ ಇವರೆಲ್ಲ ನಿಮಗೆ ಇದು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವರಲ್ಲಿ ಒಬ್ಬರು ಕೂಡ ನಿಮಗೆ ಪ್ರೊವೈಡ್ ಮಾಡ್ಬೋದು. ಸೊ ಟ್ರೂ ಬ್ಯಾಲೆನ್ಸ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಸೊ ಬ್ಯಾಲೆನ್ಸ್ ಇರೋ ಕಡೆಯಿಂದ ಬರ್ತಾ ಇದೆ. ಸೊ ಯಾಕೆ ಇಷ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದರೆ ಅದು ಮನಿವ್ಯೂ ಗೈಸ್. ಮನಿವ್ಯೂ ತುಂಬ ಜನ ಹೇಳ್ತೀರಾ ಮನಿವ್ಯೂವಲ್ಲಿ ಲೋನ್ ಸಿಗಲ್ಲ, ಸೊ ಮನಿವ್ಯೂ ತುಂಬ ಕಾಡ್ಸುತ್ತೆ ಲೋನ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ ಗೈಸ್. ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಮನಿವ್ಯೂವಲ್ಲಿ ಎಲ್ರಿಗೂ ಕೂಡ ಲೋನ್ ಸಿಗುತ್ತೆ. ಸೊ ನೀವು ಇಲ್ಲಿ ಸ್ಯಾಲಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ತಕ್ಷಣ ಲೋನ್ ಸಿಗ್ಬೋದು, ಸರಿನಾ? ಸೊ ಇಲ್ಲಿ 4.8 ಸ್ಟಾರ್ ರೇಟಿಂಗ್ ಇದೆ. ಆ್ಯಂಡ್ 30 ಲಕ್ಷಕ್ಕೂ ಹೆಚ್ಚು ರಿವ್ಯೂಸ್ ಇದ್ದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಮನಿವ್ಯೂ ಅಪ್ಲಿಕೇಶನ್. ಸೊ ಮನಿವ್ಯೂ ಅಪ್ಲಿಕೇಶನ್ ರೀಸೆಂಟಾಗಿ ರಣಬೀರ್ ಕಪೂರ್ ಅವರು ಪ್ರಮೋಟ್ ಮಾಡ್ತಾಯಿದ್ರು. ಇವಾಗ ಅವರು ಬಿಟ್ಟಿದ್ದಾರೆ ಇವಾಗ ಇದನ್ನು. ಓಕೆ, ಪ್ರಮೋಟ್ ಮಾಡ್ತಾ ಇಲ್ಲ. ಇವಾಗ ನೋಡ್ತಾ ಇರ್ಬೋದು, ಇನ್ಸ್ಟಂಟಾಗಿ ಪರ್ಸ್ನಲ್ ಲೋನ್ನ ನೀವು ತೊಗೋಬೋದಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಲೋನ್ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ರಿಸೀವ್ ಬರುತ್ತೆ, ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಹೋಮ್ ಲೋನ್ಸ್ ಕೂಡ ಇಲ್ಲಿ ಸಿಗುತ್ತೆ. 15 ಕೋಟಿಗೂ ಹೆಚ್ಚು ಇಲ್ಲಿ ಹೋಮ್ ಲೋನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಫ್ರೀ ಇರುತ್ತೆ. ಯಾವುದೇ ₹1 ಕೂಡ ನೀವು ಕೊಡುವಂಥ ಅವಶ್ಯಕತೆ ಇರಲ್ಲ. UPI ಪೇಮೆಂಟ್ಸ್ ಕೂಡ ನೀವು ಮಾಡ್ಕೋಬೋದು. ಈಸಿ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇನ್ಸ್ಟಂಟಾಗಿ UPI ಪೇಮೆಂಟ್ಸ್ ಕೂಡ ಆಪ್ಷನ್ ಇದೆ. ಸೊ ಇನ್ಸ್ಟಂಟಾಗಿ ನೀವು ಬೈ ಮಾಡ್ಕೋಬೋದು. ಡಿಜಿಟಲ್ ಗೋಲ್ಡಲ್ಲಿ 24 ಕ್ಯಾರೆಟ್ ಡಿಜಿಟಲ್ ಗೋಲ್ಡಲ್ಲಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು. ಸೊ ಇದರಿಂದ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಮುಂದೆ. ನೀವು ಗೊತ್ತೇ ಇರ್ಬೋದು ಗೋಲ್ಡ್ ರೇಟ್ ಯಾವ ರೀತಿಯಾಗಿ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಅವಾಗೆ ನೀವು ಮಾಡ್ಕೊಂಡಿದ್ರೆ ಸ್ವಲ್ಪ ನಿಮಗೆ ಪ್ರಾಫಿಟ್ಸ್ ಕೂಡ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ನೀವು ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಕೋಬೋದು ಗೈಸ್. ಸೊ ಇದು ಯಾವುದೇ
ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ನೀವು ನೋಡ್ಕೊಳ್ಳಿ, ನಿಮಗೆ ಇದಿದ್ದರೆ ನೀವು ಮಾಡ್ಕೊಳ್ಳಿ ಗೈಸ್, ಆಯಿತಾ. ಮನಿವ್ಯೂ ಆ್ಯಪಲ್ಲಿ 5,000ರಿಂದ 10 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ಸೊ 3 ತಿಂಗಳಿಂದ 60 ತಿಂಗಳವರೆಗೆ ಟೆನ್ಯೂರ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ಫ್ರಮ್ 14% per annum, ಸೊ 14% per annum ಇಂದ ಸ್ಟಾರ್ಟಿಂಗ್ ಇದೆ. IPR ರೇಂಜ್ 17% ಅಪ್ ಟು 45% ಹೋಗುತ್ತೆ. ಸೊ ಟೆನ್ಯೂರ್ ಅಂದರೆ ಇಲ್ಲಿ 1 ವರ್ಷಕ್ಕೆ ಅದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೊ 100% ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ. ಯಾವುದೇ ಇಲ್ಲಿ ಪೇಪರ್ಲೆಸ್ ಪ್ರಾಸೆಸ್ ಇರಲ್ಲ, ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಆಯಿತಾ. ನೀವು ಇಲ್ಲಿ ಡಿಜಿ ಲಾಕರಿಂದ ಕೂಡ ನಿಮ್ಮ ಡಾಕ್ಯುಮೆಂಟ್ಸನ್ನು ಎಲ್ಲ ವೆರಿಫೈ ಕೂಡ ಮಾಡ್ಕೋಬೋದು, ಅಥವಾ ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದರೆ ಅಪ್ಲೋಡ್ ಮಾಡ್ಕೋಬೋದು, ಲೈಕ್ ಪಿಕ್ಚರ್ ತೊಗೊಂಡು ಎಲ್ಲ. ಓಕೆ, ಇಲ್ಲಿ ಕ್ರೆಡಿಟ್ ಕಾರ್ಡ್ನ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಿ HDFC SBI ಕಾರ್ಡ್ ಮತ್ತು ಆಕ್ಸಿಸ್ IDFC ಕಾರ್ಡ್ಸ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ಇಲ್ಲಿಂದನೇ ಅಪ್ಲೈ ಮಾಡ್ಕೋಬೋದು, ರೈಟ್. ಆ್ಯಂಡ್ 5 ಲಕ್ಷ ರೂಪಾಯಿವರೆಗೆ ನಿಮಗೆ ಕ್ರೆಡಿಟ್ ಲಿಮಿಟ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಫ್ರೀ ಗಿಫ್ಟ್ಸ್, ವೋಚರ್ಸ್ ಆ್ಯಂಡ್ ರಿವಾರ್ಡ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಝೀರೋ ಜಾಯ್ನಿಂಗ್ ಫೀಸ್ ಅಥವಾ ಆ್ಯನ್ಯುವಲ್ ಫೀಸ್ ಇಲ್ಲಿ ಝೀರೋ ಇರುತ್ತೆ. ಯಾವುದೇ ಇಲ್ಲಿ ಕಾಸ್ಟ್ ಆಗಲಿ ಅಥವಾ ಸರ್ಪ್ರೈಸ್ ಕಾಸ್ಟ್ ಆಗಲಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗಲ್ಲ. ಓಕೆ, ಸೊ ಇಲ್ಲಿ ನೀವು ಈಸಿಲಿ ಲೋನ ತಗೋಬೋದು, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಗೋಲ್ಡಲ್ಲಿ. ನಂತರ ಇಲ್ಲಿ FDನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ RBI NBFC ಪಾರ್ಟ್ನರ್ಸ್ ಇರ್ತಾರಲ್ವ, ಸೊ ಅವರಲ್ಲಿ ನೀವು ಇಲ್ಲಿ FD ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮೋಟಾರ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಸೊ ನೀವೇನಾದರೂ ಇನ್ಶೂರೆನ್ಸ್ ಬೈ ಮಾಡಬೇಕಂದ್ರೆ ಇಲ್ಲಿಂದನೇ ಮಾಡ್ಕೋಬೋದು. ಆ್ಯಂಡ್ ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ವಿಸ್ಡಮ್ ಫೈನಾನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, DMR ಫೈನಾನ್ಸ್ ಇದೆ, ಕ್ಲಿಕ್ಸ್ ಇದೆ, SMFG ಇದೆ. ನಂತರ KCC ಫೈನಾನ್ಸ್ ಮತ್ತು ಪಿರಾಮಲ್ ಫೈನಾನ್ಸ್ ಇದೆ, ಇನ್ಕ್ರೆಡ್, ನಾರ್ದನ್ ಆರ್ಬಿಟಿ, ಚೋಳಮಂಡಲಂ ಎಲ್ಲ ಇದ್ದಾರೆ, ನೋಡ್ಕೊಳ್ಳಿ ಗೈಸ್. ಟ್ರಿಲಿಯನ್ ಲೋನ್ಸ್ ಇದೆ, ಸೊ ಪೇ ಫೈನಾನ್ಸ್ ಇದೆ, ಸೌತರ್ನ್ ಇಂಡಿಯಾ ಪೇ ಫೈನಾನ್ಸ್, ಆಕ್ಸಿಜನ್ ಇದೆ. ಸೊ ನೋಡ್ಕೊಳ್ಳಿ ಗೈಸ್, ನಿಮಗೆ ಯಾವುದ್ಯಾವುದು ಅಂದರೆ ಅವರೇ ಕೊಡ್ತಾರೆ, ಇವರಲ್ಲಿ ಒಬ್ಬರು ನಿಮಗೆ ಲೋನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ನೋಡ್ಕೊಳ್ಳಿ ಗೈಸ್. ಮನಿವ್ಯೂ ಪರ್ಸ್ನಲ್ ಲೋನ್ದು ಸೊ 50,000 ತೊಗೊತೀರಾ ಅಂತಂದರೆ 12 ತಿಂಗಳಿಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ 20%, ಪ್ರೊಸೆಸಿಂಗ್ ಫೀಸ್ ಇನ್ಕ್ಲೂಡಿಂಗ್ GST 2.5%, 1,250 ರೂಪಾಯಿ ಆಗುತ್ತೆ, ಪ್ಲಸ್ GST 275 ರೂಪಾಯಿ GST. ಓಕೆ, ಸೊ ಇಲ್ಲಿ ಮಂತ್ಲಿ EMI 4,632 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಟೋಟಲ್ ಇಂಟ್ರೆಸ್ಟ್ ಪೇಬಲ್ಲು 4,632 ರೂಪಾಯಿ, 12 ತಿಂಗಳಿಗೆ 50,000 ಆಗುತ್ತೆ. ಸೊ 5,584 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಪೇಬಲ್ ಇರುತ್ತೆ. ನಂತರ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ APR ರೇಂಜ್ 25.85% ಇರುತ್ತೆ. ಆ್ಯಂಡ್ ಇಲ್ಲಿ ಡಿಸ್ಪೋಸ್ ಆಗೋದು ಅಮೌಂಟು 48,525 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಬೇಕು ಅಂತಂದರೆ 55,584 ರೂಪಾಯಿ ಪೇಮೆಂಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಲೋನ್ ಅಮೌಂಟು ಪ್ಲಸ್ ಇಂಟ್ರೆಸ್ಟು 6,834 ರೂಪಾಯಿ ಟೋಟಲ್ ಲೋನ್ ಕಾಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ರೆಸ್ಪಾನ್ಸಿಬಲ್ ಲೆಂಡಿಂಗ್ ಮಾಡ್ತಾ ಇದ್ದಾರೆ. ಯಾವುದೇ ಇಲ್ಲಿ ನಿಮ್ಮ ಡಾಟಾ ಆಗಲಿ ಏನೂ ಲೀಕ್ ಆಗಲ್ಲ. ಓಕೆ, ಎಲ್ಲ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳೋದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಮನಿವ್ಯೂ ಅಲ್ಲಿ ಕೂಡ. ಓಕೆ, ಸೊ ಬೆಸ್ಟ್ ಅಪ್ಲಿಕೇಶನ್ ಗೈಸ್, 4.8 ಸ್ಟಾರ್ ರೇಟಿಂಗ್ ಇದೆ ಪ್ಲೇಸ್ಟೋರಲ್ಲಿ, ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಎಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. ಗೈಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಬಂದ್ಬಿಟ್ಟು 3 ಅಪ್ಲಿಕೇಶನ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೋಬೋದು. ಡೀಟೇಲ್ ವಿಡಿಯೋ ಕೂಡ ನಾನು ಕೊಟ್ಟಿರ್ತೀನಿ, ವಿಡಿಯೋ ನೋಡ್ಕೊಳ್ಳಿ, ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಎಲ್ರಿಗೂ ಸಿಗುತ್ತೆ. ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.